ಹಲೋ ಎವ್ರಿವನ್, ಪಾಂಚಜನ್ಯ ಐಎಸ್ನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 7 ಅಕ್ಟೋಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ನಾವು ಕವರ್ ಮಾಡಲಿರುವಂಥ ಆ ಟಾಪಿಕ್ಸ್ಗಳ ಬಗ್ಗೆ ನೋಡೋಣ. ಅ 3-tier ವಾರ್ ಇನ್ ವೆಸ್ಟ್ ಏಷ್ಯಾ ವಿತ್ ನೋ ಎಂಡ್ ಗೇಮ್. ಸೊ ಈ ಒಂದು ಟಾಪಿಕ್ ನಮಗೆ ವೆಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಅಥವಾ ಉದ್ವಿಗ್ನತೆ ಅಥವಾ ಈ ಯುದ್ಧಗಳ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ದ ಸ್ಟೇಟಸ್ ಆಫ್ ದ ಸಿವಿಲ್ ವಾರ್ ಇನ್ ಸುಡಾನ್. ಸೊ ಅಂದರೆ ಇದು ಸುಡಾನಲ್ಲಿ ಆಗ್ತಾ ಇರುವಂಥ ನಾಗರಿಕ ದಂಗೆ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಇದು ಕೂಡ ನಮಗೆ GS ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಮುಯಿಜು to meet Modi, request India support over looming economic crisis. ಎಸ್, ಸೊ ಇಲ್ಲಿ ಮಾಲ್ಡೀವ್ಸ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ ಆರ್ಥಿಕ ಬಿಕ್ಕಟ್ಟು ಅನ್ನುವಂಥದ್ದು ತಲೆದೋರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿರುವಂಥ ಮುಯಿಜಿಯವರು ಭೇಟಿಯನ್ನು ನೀಡಲಿದ್ದಾರೆ. ಸೊ ಅಲ್ಲಿ ಆಗ್ತಾ ಇರುವಂಥ ಆರ್ಥಿಕ ಬಿಕ್ಕಟ್ಟಿಗೆ ಪರಿಹಾರವಾಗಿ ಅವರು ಭಾರತದ ನೆರವನ್ನು ಕೇಳಲಿದ್ದಾರೆ ಅಂತ. ಸೊ ಇದು ಕೂಡ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ ಕೂಡ ನಾವು ಚರ್ಚೆನ ಮಾಡಲಿದ್ವಿ. ಸೊ ಅದರಲ್ಲಿ ಮೊದಲನೇದಾಗಿ ಶ್ಯಾಮ್ಜಿ ಕೃಷ್ಣ ವರ್ಮಾ. ಸೊ ಇವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ, ಇವರ ಕುರಿತು. ದೆನ್ ಡ್ವಾರ್ ಪ್ಲಾನೆಟ್ ಅಂದರೆ ಕುಬ್ಜ ಗ್ರಹಗಳ ಕುರಿತು. ದೆನ್ ದ ಲಾಸ್ಟ್ ಒನ್ ಆಕಸ್ಥಿರ ಸಿಸ್ಟಮ್ ಅಂತ ಹೇಳಿ. ಎಸ್, ಸೊ ಮೊದಲನೇದಾಗಿ ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಅ 3-tier ವಾರ್ ಇನ್ ವೆಸ್ಟ್ ಏಷ್ಯಾ ವಿತ್ ನೋ ಎಂಡ್ ಗೇಮ್. ಸೊ ಹಿಯರ್ ಈಸ್ ದ ಕೀವರ್ಡ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಸಂಘರ್ಷದ ಕುರಿತು. ಸಂಘರ್ಷ ಅಥವಾ ಉದ್ವಿಗ್ನತೆ ಅಥವಾ ಯುದ್ಧದ ಕುರಿತು ಯಾವ ರೀತಿಯಲ್ಲಿನ ಸ್ಥಿತಿಗತಿ ಇದೆ ಅಂತ ಹೇಳಿ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಎಸ್, ಸೊ ಮೊದಲನೇದಾಗಿ ಇಲ್ಲಿ ಏನಂತಂದರೆ ಈ ವಿಶ್ವಸಂಸ್ಥೆಯ ಇಲ್ಲಿ ಒಬ್ಬರು ಅಧಿಕಾರಿ ಹೇಳೋ ಪ್ರಕಾರ ಏನಂತಂದರೆ 2023 ಅಂದರೆ 2023 ಅಕ್ಟೋಬರ್ 6 ಸೊ ಏನಂತಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಈ ಮಧ್ಯಪ್ರಾಚ್ಯದಲ್ಲಿ ಏನಿತ್ತಂತಂದರೆ ಸಂಘರ್ಷ ಅನ್ನುವಂಥದ್ದು ತುಂಬಾ ಕಡಿಮೆ ಮಟ್ಟದಲ್ಲಿತ್ತು. ಓಕೆ, ಯಾವಾಗ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ನಡೀತಾ ಇದ್ದರೂ ಕೂಡ ಸೊ ಈ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯ ಒಂದು ಸಂಘರ್ಷ ಅನ್ನುವಂಥದ್ದು ಕಂಡುಬಂದಿರೋದಿಲ್ಲ. ಯಾವಾಗ ಇಲ್ಲಿ ಸಂಘರ್ಷ ಅಥವಾ ಇಲ್ಲಿ ಯುದ್ಧದ ಭೀತಿ ಅನ್ನುವಂಥದ್ದು ಆರಂಭ ಆಗತ್ತಂತಂದರೆ 2000 ಅಂದರೆ ಇದೇ ವರ್ಷದ ಅಕ್ಟೋಬರ್ ಅಂದರೆ ಏನು 7ರಂದು ಏನು ಮಾಡತ್ತಂತಂದರೆ ಇಲ್ಲಿ ಹಮಾಸ್. ಓಕೆ, ಹಮಾಸ್ ಅವರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಎಸ್, ಸೊ ಈ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡುವ ಮೂಲಕ ಇಸ್ರೇಲ್ನ ಸುಮಾರು 1200 ನಾಗರಿಕರ ಹತ್ಯೆಗೆ ಈ ಒಂದು ದಾಳಿಯಲ್ಲಿ ಕಾರಣವಾಗತ್ತೆ. ಎಸ್, ಸೊ ಹೀಗಾಗಿ ಏನಾಗತ್ತೆ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಓಕೆ ಅಕ್ಟೋಬರ್ 7ರಿಂದ ಏನಾಗತ್ತೆ ಅಂತಂದರೆ ಈ ಸಂಘಟನೆ ಮತ್ತು ಇಲ್ಲಿ ಇಸ್ರೇಲ್ ನಡುವಿನ ಸಂಘರ್ಷ ಅನ್ನುವಂಥದ್ದು ಇಲ್ಲಿ ವ್ಯಾಪಕವಾಗಿ ಅದು ತನ್ನ ಪ್ರದೇಶವನ್ನು ಮೀರಿ ಇಲ್ಲಿ ಏನಾಗುತ್ತೆ ಅಂತಂದರೆ ವಿಸ್ತರಣೆಯನ್ನು ಕಾಣುತ್ತೆ. ಸೊ ಹೀಗಾಗಿ ಈ ಒಂದು ದಾಳಿ ಏನು ಹಮಾಸ್ ಮೇಲೆ ಇಸ್ರೇಲ್ ಅವರು ದಾಳಿಯನ್ನು ಮಾಡ್ತಾರಲ್ವಾ, ಸೊ ಈ ಒಂದು ದಾಳಿ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವಂಥ ಅತಿ ಹೆಚ್ಚಿನ ಒಂದು ಮಾರಕ ದಾಳಿಯಾಗಿ ಕಂಡುಬರುತ್ತೆ. ಹಾಗೆ ಈ ಒಂದು ದಾಳಿಯ ಮೊದಲು ಅಂದರೆ ಏನಿವಾಗ ಹಮಾಸ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಲೆಬನಾನ್ ಈ ರೀತಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡುವ ಮೊದಲು ಸೊ ಇಲ್ಲಿ ಇಸ್ರೇಲ್ ಮತ್ತು ಈ ಅರಬ್ ರಾಷ್ಟ್ರಗಳ ನಡುವೆ ಇಸ್ರೇಲ್ ಮತ್ತು ಈ ಅರಬ್ ದೇಶಗಳ ನಡುವೆ ಒಂದಿಷ್ಟು ಸಂಬಂಧವನ್ನು ಸುಧಾರಣೆಯನ್ನು ಮಾಡಲಿಕ್ಕೆ ಸೊ ಇಲ್ಲಿ ಒಂದು ಒಪ್ಪಂದವನ್ನು ತರಲಾಗತ್ತೆ. ಎಸ್, ಸೊ ಆ ಒಪ್ಪಂದದ ಹೆಸರು ಏನಂತಂದರೆ ಇಲ್ಲಿ ಅಬ್ರಹಾಂ ಒಪ್ಪಂದ ಅಂತ ಹೇಳಿ ಬರುತ್ತೆ. ಎಸ್, ಸೊ ಅಂದರೆ ಇದರ ಅರ್ಥ ಇದು ಈ ಒಂದು ದೇಶಗಳ ನಡುವಿನ ಸಂಘರ್ಷವನ್ನು ತಿಳಿಗೊಳಿಸುವಂಥ ಒಂದು ಒಪ್ಪಂದವಾಗಿರುತ್ತೆ. ಬಟ್ ಇಲ್ಲಿ ಇಸ್ರೇಲಿನ ಒಂದು ಪ್ರಾದೇಶಿಕ ಕಾರ್ಯತಂತ್ರ ಯಾವ ರೀತಿ ಇರುತ್ತೆ ಅಂತಂದರೆ ಇಲ್ಲಿ ಇಸ್ರೇಲ್
ಪ್ರಾದೇಶಿಕ ಕಾರ್ಯತಂತ್ರ. ಎಸ್. ಸೊ ಏನು ಇವಾಗ ಹಮಾಸ್ ಇಲ್ಲಿ ದಾಳಿಯನ್ನು ಮಾಡತ್ತಲ್ವಾ, ಸೊ ಇದು ಕೇವಲ ಈ ದಾಳಿಯನ್ನು ಹಮಾಸ್ಗೆ ಮಾತ್ರ ಸೀಮಿತಗೊಳಿಸೋದಿಲ್ಲ. ಸೊ ಅದು ಬದಲಿಗೆ ಸೊ ಇಲ್ಲಿ ನಾವು 3 ಪ್ರಮುಖ ಉಗ್ರ ಸಂಘಟನೆಗಳಂತ ಬರುತ್ತೆ. ಸೊ ಅವುಗಳ ಬಗ್ಗೆ ಕೂಡ ನಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ಎಸ್. ಸೊ ಇಲ್ಲಿ ಒಂದು ಕಡೆ ಉಗ್ರ ಸಂಘಟನೆಗಳು, ಸೊ ಮತ್ತೊಂದು ಕಡೆ ಅದು ಯಾವ ಪ್ರದೇಶಕ್ಕೆ ಅಥವಾ ಯಾವ ಒಂದು ದೇಶಕ್ಕೆ ಅದು ಬಿಲಾಂಗ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಹಮಾಸ್ ಅಂತ ಹೇಳಿ ಬರುತ್ತೆ, ಹಮಾಸ್. ಸೊ ಇದು ಮೇಜರ್ ಆಗಿ ಎಲ್ಲಿ ಸಕ್ರಿಯವಾಗಿರುವಂಥ ಒಂದು ಉಗ್ರ ಸಂಘಟನೆ ಆಗಿದೆ ಅಂತಂದರೆ ಇದು ಗಾಜಾ. ಎಸ್. ಹಾಗೆ ಹಿಜ್ಬುಲ್ಲಾ ಅನ್ನುವಂಥ ಇನ್ನೊಂದು ಉಗ್ರ ಸಂಘಟನೆ ಬರುತ್ತೆ, ಹಿಜ್ಬುಲ್ಲಾ. ಎಸ್. ಸೊ ಇದು ಆ್ಯಕ್ಟಿವ್ ಇರುವಂಥ ಪ್ರದೇಶ ಅಂತಂದರೆ ಲೆಬನಾನ್, ಅಥವಾ ಇದರ ಒಂದು ಮೂಲ ನೆಲೆ ಅಂತ ಯಾವುದನ್ನ ಕರಿತೀವಿ ಅಂತಂದರೆ ಲೆಬನಾನ್ಗೆ ಕರಿತೀವಿ. ಸೊ ಅದಾದ ನಂತರ ಇಲ್ಲಿ ಹೌತಿ ಅನ್ನುವಂಥ ಇನ್ನೊಂದು ಉಗ್ರ ಸಂಘಟನೆ ಬರುತ್ತೆ. ಸೊ ಇದು ಇಲ್ಲಿ ಮೇಜರ್ ಆಗಿರುವಂಥದ್ದು ಯಮನ್ ದೇಶದಲ್ಲಿ ಕಂಡುಬರುತ್ತೆ. ಸೊ ಈ 3 ಸಂಘಟನೆಗಳು ಏನು ಮಾಡುತ್ತೆ ಅಂತಂದರೆ ಇವು ಕೂಡ ಇಲ್ಲಿ ಈ ಇಸ್ರೇಲ್ ಮೇಲೆ ದಾಳಿಗೆ ಹೊಂಚನ್ನು ಹಾಕ್ತಾ ಇರುತ್ತೆ. ಎಸ್. ಸೊ ಇಲ್ಲಿ ಇಸ್ರೇಲ್ ಏನು ಮಾಡುತ್ತೆ, ಇವಾಗ ಹಮಾಸ್ ಕೈಗೊಂಡಿರುವಂಥ ದಾಳಿಗೆ ಪ್ರತಿಕಾರವಾಗಿ ಅದು ಇಸ್ರೇಲ್ ಮೇಲೆ ದಾಳಿಯನ್ನು ಮಾತ್ರ ಮಾಡದೆ ಇದು ಈ 3 ಒಂದು ಉಗ್ರ ಸಂಘಟನೆಗಳ ವಿರುದ್ಧ ಅದು ತನ್ನ ಇಲ್ಲಿ ಗುರಿಯನ್ನು ಇಟ್ಕೊಳ್ಳುತ್ತೆ. ಅದರ ಜೊತೆಗೆ ಇಲ್ಲಿ ಇರಾನ್ ಮೇಲೆ ಕೂಡ ಏನು ಮಾಡುತ್ತೆ ಅಂತಾರೆ, ತನ್ನ ಗುರಿಯಾಗಿ ಇಟ್ಟುಕೊಂಡು ಅದು ದಾಳಿಯನ್ನು ಮಾಡುತ್ತೆ. ಎಸ್. ಹಾಗೆ ಇಲ್ಲಿ ಇಸ್ರೇಲ್ ಏನಂತಂದರೆ ಒಂದು ಸಿದ್ಧಾಂತವನ್ನು ನಂಬಿದೆ. ಏನಂತಂದರೆ ಅದರ ಅರ್ಥ ಇದು ಆಕ್ಟೋಪಸ್ ಸಿದ್ಧಾಂತ ಅಂತ ಕರಿತೀವಿ ಅದಕ್ಕೆ, ಆಕ್ಟೋಪಸ್ ಸಿದ್ಧಾಂತ. ಹಾಗಿದ್ರೆ ಏನಿದು ಆಕ್ಟೋಪಸ್ ಸಿದ್ಧಾಂತ ಅಂತಂದರೆ, ಏನು ಇವಾಗ ಇರಾನ್ ಅವರು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರಲ್ವ, ಹಾಗೆ ಈ 3 ಉಗ್ರ ಸಂಘಟನೆಗಳು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದ. ಸೊ ಇಲ್ಲಿ ಈ 3 ಉಗ್ರ ಸಂಘಟನೆಗಳು, ಓಕೆ, ಸೊ ಈ 3 ಉಗ್ರ ಸಂಘಟನೆಗಳ ನಾಯಕತ್ವವನ್ನು ಸೊ ಈ ಇರಾನ್ ವಹಿಸ್ಕೊಂಡಿದೆ. ಆ ಮೂಲಕ ಅದೇನು ಮಾಡ್ತಾ ಇದೆ ಅಂತಂದರೆ ಈ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಅಂತ ಹೇಳಿ ನಂಬಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಅಂದರೆ ಇಸ್ರೇಲ್ನ ಒಂದು ಭಾಗದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ಅಥವಾ ತನ್ನ ಒಂದು ವ್ಯಾಪ್ತಿಯನ್ನು ಇಲ್ಲಿ ವಿಸ್ತರಿಸಲಿಕ್ಕೆ ಇದೇನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಸಂಘಟನೆಗಳನ್ನ ಹಾಗೆ ಇರಾನ್ನ ಮಟ್ಟ ಹಾಕುವಂಥ ಒಂದು ಗುರಿಯನ್ನು ಹಾಕಿಕೊಂಡಿದೆ. ಸೊ ಇದಕ್ಕೆ ನಾವು ಆಕ್ಟೋಪಸ್ ಸಿದ್ಧಾಂತ ಅಂತ ಕರಿತೀವಿ. ಹಾಗೆ ಸೊ ಇಲ್ಲಿ ಇಸ್ರೇಲ್ ಮತ್ತು ಗಾಜಾ ನಡುವೆ ಕೂಡ ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಏನಂತಂದರೆ ಈ ಗಾಜಾ ಕೂಡ ಏನು ಮಾಡ್ತಾ ಇದೆ, ಇಲ್ಲಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಬಟ್ ಈ ಒಂದು ದಾಳಿಯನ್ನು ಇಸ್ರೇಲ್ ಎಷ್ಟೇ ಒಂದು ಸಶಕ್ತ ರಾಷ್ಟ್ರ ಆಗಿದ್ದರೂ ಕೂಡ, ಅಂದರೆ ಇವಾಗ ಏನು ಅದು ಕ್ಷಿಪಣಿಗಳನ್ನ ಹಿಮ್ಮೆಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಏನಂತಂದರೆ ಈ ಗಾಜಾದಿಂದ ಆಗ್ತಾ ಇರುವಂಥ ದಾಳಿಗಳನ್ನ ಹಿಮ್ಮೆಟ್ಟಿಸುವಂಥ ಒಂದು ಕರ್ತವ್ಯದಲ್ಲಿ ಅದೇನಾಗುತ್ತೆ ಅಂತಂದರೆ ನಿರತವಾಗಿದೆ. ಹಾಗೆ ಇಲ್ಲಿ ಇಲ್ಲಿ ಇರಾನ್ ಕೂಡ ಏನು ಮಾಡಿದೆ ಅಂತಂದರೆ ಇರಾನ್ ಸೊ ಇಸ್ರೇಲ್ ಮೇಲೆ ಇಲ್ಲಿ ಪರಮಾಣು ಒಂದು ದಾಳಿಯನ್ನು ಮಾಡುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ, ಪರಮಾಣು ದಾಳಿ. ಎಸ್. ಸೊ ಈ ಮೂಲಕ ಇನ್ ಕೇಸ್ ಏನಾದರೂ ಇರಾನ್ ಇಸ್ರೇಲ್ ಮೇಲೆ ಈ ಒಂದು ಪರಮಾಣು ದಾಳಿಯನ್ನು ಮಾಡಿದರೆ ಅದೇನಾಗತ್ತೆ ಅಂತಂದರೆ ಇಲ್ಲಿ ಪರಮಾಣು ಸಿದ್ಧಾಂತದ ಒಂದು ಉಲ್ಲಂಘನೆಯಾಗಿ ಕಂಡುಬರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದ ಸ್ಟೇಟಸ್ ಆಫ್ ದ ಸಿವಿಲ್ ವಾರ್ ಇನ್ ಸುಡಾನ್. ಸೊ ಅಂದರೆ ಇದು ಸುಡಾನ್ನಲ್ಲಿ ಆಗ್ತಾ ಇರುವಂಥ ನಾಗರಿಕ ದಂಗೆಯ ಕುರಿತಾಗಿರುವಂಥದ್ದು. ನಾಗರಿಕ ದಂಗೆ. ಸೊ ಅಲ್ಲಿ ಸದ್ಯದ ಮಟ್ಟಿಗೆ ಈ ನಾಗರಿಕ ದಂಗೆಯಿಂದ ಅಥವಾ ಅಲ್ಲಿನ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಯಾವ ರೀತಿ ಇದೆ ಅಂತಂದರೆ ಅಲ್ಲಿ ಮಾನವೀಯ ಬಿಕ್ಕಟ್ಟು ಅನ್ನುವಂಥದ್ದು ಅಲ್ಲಿ ಕಂಡುಬರ್ತಾ ಇದೆ. ಎಸ್. ಸೊ ಯಾವ ರೀತಿಯಲ್ಲಿ ಮಾನವೀಯ ಬಿಕ್ಕಟ್ಟು ಅನ್ನುವಂಥದ್ದು ಆಗಿದೆ ಅಂತಂದರೆ ಈ ಕಳೆದ ಒಂದು 18 ತಿಂಗಳಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಸುಮಾರು 20,000 ಒಂದು ನಾಗರಿಕರನ್ನು ಅಲ್ಲಿ ಹತ್ಯೆಯನ್ನು ಮಾಡಲಾಗಿದೆ. ಹಾಗೆ ಈ ಒಂದು ಸಂಘರ್ಷದಿಂದ ಅಥವಾ ಈ ನಾಗರಿಕ ದಂಗೆಯಿಂದ ಏನಾಗಿದೆ ಅಂತಂದರೆ ಇಲ್ಲಿ ಸುಮಾರು 10 ಮಿಲಿಯನ್ ಜನರು ಏನಾಗಿದ್ದಾರೆ ಅಂತಂದರೆ ಇಲ್ಲಿ ಆಂತರಿಕ ವಲಸೆ ಹೋಗಿದ್ದಾರೆ. ಎಸ್. ಹಾಗೆ ಈ ಒಂದು ಮಾನವೀಯ ಬಿಕ್ಕಟ್ಟಿಗೆ ಪರಿಹಾರವಾಗಿ ಅವರಿಗೆ ಯಾವುದೇ ಒಂದು ರೀತಿಯ ನೆರವು ಅನ್ನುವಂಥದ್ದು ಕೂಡ ಸಿಗ್ತಾ ಇಲ್ಲ. ಮತ್ತು
ಈ ಒಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದರೆ ಕಾಲರಾ ಅನ್ನುವಂಥದ್ದು ಕೂಡ ಏನಾಗ್ತಾ ಇದೆ ಇಲ್ಲಿ ವ್ಯಾಪಕವಾಗಿ ಇಲ್ಲಿ ಹರಡಿದೆ. ಎಸ್, ಹಾಗೆ ಈ ಒಂದು ಪ್ರದೇಶದಲ್ಲಿ ಸುಡಾನಲ್ಲಿ ಈ ರೀತಿಯ ಒಂದು ನಾಗರಿಕ ದಂಗೆ ಏಳಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ಇಲ್ಲಿ ಅಧಿಕಾರಕ್ಕಾಗಿ ಪೈಪೋಟಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಎಸ್, ಹಾಗಿದ್ರೆ ಯಾರ ಮಧ್ಯೆ ಈ ಅಧಿಕಾರದ ನಡುವೆ ಇಲ್ಲಿ ಪೈಪೋಟಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತಂದರೆ ಇಲ್ಲಿ ಮೇಜರ್ ಆಗಿ SAF ಅನ್ನುವಂಥದ್ದು ಬರುತ್ತೆ, ಒಂದು ಬಣ ಇದು. ಓಕೆ, ಇದೊಂದು ಪಾರ್ಟಿ. ಹಾಗೆ ಇಲ್ಲಿ RSF ಅನ್ನುವಂಥ ಇನ್ನೊಂದು ಬಣ ಬರುತ್ತೆ. ಸೊ ಈಗಾಗಲೇ ಈ ಒಂದು ಸುಡಾನಲ್ಲಿ ಈ SAF ಅನ್ನುವಂಥ ಒಂದು ಬಣ ಅನ್ನುವಂಥದ್ದು ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಅಥವಾ ಸರ್ಕಾರವನ್ನು ಆಳ್ತಾ ಇದೆ. ಆದರೆ ಇಲ್ಲಿ RSF ಅನ್ನುವಂಥದ್ದು ಇಲ್ಲಿ ಅರಬ್ ದೇಶಗಳ ಒಂದು ಬೆಂಬಲವನ್ನು ಇಲ್ಲಿ ಕೋರ್ತಾ ಇದೆ ತನ್ನ ಒಂದು ಅಧಿಕಾರಕ್ಕಾಗಿ. ಎಸ್, ಸೊ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಎರಡೂ ಬಣಗಳು ಇಲ್ಲಿ ಶಸ್ತ್ರಾಸ್ತ್ರವನ್ನು ಸಂಗ್ರಹಣೆಯನ್ನು ಮಾಡ್ತಾ ಇದೆ. ಶಸ್ತ್ರಾಸ್ತ್ರ ಸಂಗ್ರಹಣೆಯನ್ನು ಮತ್ತು ತಮ್ಮ ಅಧಿಕಾರಕ್ಕಾಗಿ ಅವುಗಳು ವಿದೇಶಿ ಬೆಂಬಲವನ್ನು ಬೀಡ್ತಾ ಇದೆ. ಸೊ ಇಲ್ಲಿ ವಿಶ್ವಸಂಸ್ಥೆಯವರು ಅಂದರೆ ಯುನೈಟೆಡ್ ನೇಷನ್ ಅವರು ಈ ರೀತಿಯ ಒಂದು ಶಸ್ತ್ರಾಸ್ತ್ರಕ್ಕೆ ನಿರ್ಬಂಧವನ್ನು ಹಾಕಿದರೂ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಈ ಎರಡೂ ಬಣಗಳಾದಂಥ SAF ಮತ್ತು ಈ RSF ಅನ್ನುವಂಥ ಬಣಗಳು ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಪ್ರಮುಖವಾಗಿ ಚೀನಾ, ರಷ್ಯಾ ಮತ್ತು ಈ UAE ದೇಶಗಳಿಂದ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಶಸ್ತ್ರಾಸ್ತ್ರಗಳನ್ನ ಅಂದರೆ ಅತ್ಯಾಧುನಿಕ ರಾಡಾರ್ಗಳಾಗಿರ್ಬೋದು ಅಥವಾ ಕ್ಷಿಪಣಿಗಳಾಗಿರ್ಬೋದು ಇಂಥ ಒಂದು ಶಸ್ತ್ರಾಸ್ತ್ರಗಳನ್ನ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಖರೀದಿಯನ್ನು ಮಾಡ್ತಾ ಇದೆ. ಸೊ ಇದೇನಂತಂದರೆ ಈ ರೀತಿಯ ಒಂದು ಶಸ್ತ್ರಾಸ್ತ್ರ ಖರೀದಿ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತಂದರೆ ಈ ಎರಡೂ ಬಣಗಳ ನಡುವಿನ ಒಂದು ಸಂಘರ್ಷ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಇದು ಮೇಜರ್ ಆಗಿ ಕಂಡುಬರ್ತಾ ಇದೆ. ಎಸ್, ಹಾಗೆ ಈ ಒಂದು ಪ್ರದೇಶದಲ್ಲಿ ಜನಾಂಗೀಯ ಉದ್ವಿಗ್ನತೆ ಅನ್ನುವಂಥದ್ದು ಕೂಡ ಕಂಡುಬರ್ತಾ ಇದೆ. ಜನಾಂಗೀಯ ಉದ್ವಿಗ್ನತೆ. ಎಸ್, ಸೊ ಇಲ್ಲಿ ಮೇಜರ್ ಆಗಿ ಈ RSF ಅನ್ನುವಂಥ ಒಂದು ಬಣಕ್ಕೆ ಇಲ್ಲಿ ಅರಬ್ ದೇಶಗಳು ಏನು ಮಾಡ್ತಾ ಇದೆ ಅಂತಂದರೆ ಅರಬ್ ದೇಶಗಳ ಒಂದು ಸೇನಾ ಪಡೆಗಳು ಬೆಂಬಲವನ್ನು ನೀಡ್ತಾ ಇದೆ. ಒಂದು ಕಡೆ ಈ ಒಂದು ಗುಂಪುಗಳಾದರೆ ಸೊ ಇನ್ನೊಂದು ಕಡೆ ಇಲ್ಲಿ SAFಗೆ ಇಲ್ಲಿ ಅರಬ್ ಅಲ್ಲದ ದೇಶಗಳು ಅಥವಾ ಈ ಸೇನಾ ಪಡೆಗಳು ಏನು ಮಾಡ್ತಾ ಇದೆ ಇಲ್ಲಿ ಈ ಒಂದು ಬಣಕ್ಕೆ ಇಲ್ಲಿ ಬೆಂಬಲವನ್ನು ನೀಡ್ತಾ ಇದೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ ಈ ಎರಡು ಅಂದರೆ ಇಲ್ಲಿ ಅರಬ್ ಸೇನಾಪಡೆಗಳು RSFನೊಂದಿಗೆ ಹಾಗೆ ಮತ್ತು ಈ SAFನೊಂದಿಗೆ ಅರಬ್ ಅಲ್ಲದ ದೇಶಗಳು ಇಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ಸಂಘರ್ಷ ಎನ್ನುವಂಥದ್ದು ತೀವ್ರಗೊಳ್ತಾ ಇದೆ. ಹಾಗೆ ಇಲ್ಲಿ ಈ ರೀತಿಯ ಒಂದು ಬೆಳವಣಿಗೆಗಳು ಸೌತ್ ಸುಡಾನಲ್ಲಿ ಅಥವಾ ಈ ಸುಡಾನಲ್ಲಿ ಆಗ್ತಾ ಇರುವಂಥ ನಾಗರಿಕ ದಂಗೆಯಿಂದ ಅದು ಪ್ರಾದೇಶಿಕವಾಗಿ ಅಂದರೆ ಆ ಒಂದು ಪ್ರದೇಶದಲ್ಲಿ ಮತ್ತು ಅದು ಅಂತಾರಾಷ್ಟ್ರೀಯವಾಗಿ ಯಾವ ರೀತಿ ಅದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ನೋಡೋಣ. ಅಂತಾರಾಷ್ಟ್ರೀಯ ಪರಿಣಾಮ. ಸೊ ಅಂತಾರಾಷ್ಟ್ರೀಯ ಬೆಳವಣಿಗೆ ನಾವು ಇದೇ ನಿಟ್ಟಿನಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಂತಂದರೆ ಯಾವುದೇ ಒಂದು ಸಂಘರ್ಷ ಅಂತ ನಡೆದಾಗ ಅದು ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿನ ಭಾಗದಲ್ಲಿ ಸಂಘರ್ಷ ನಡೀತಾ ಇರೋದರಿಂದ ಏನಾಗ್ಬೋದು ಅಂತಂದರೆ ಅಲ್ಲಿನ ಜನರು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಸಾಮೂಹಿಕವಾಗಿ ಸೊ ಈಗಾಗಲೇ ಅಲ್ಲಿ ಆಂತರಿಕ ವಲಸೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಇವಾಗ ಏನು ಮಾಡ್ಬೋದು ಅಂತಂದರೆ ಅವರು ಸಾಮೂಹಿಕವಾಗಿ ವಲಸೆಯನ್ನು ಹೋಗ್ಬೋದಾಗತ್ತೆ. ಹಾಗೆ ಇಲ್ಲಿಯವರೆಗೆ ಏನು ಸಂಘರ್ಷ ನಡೆದಂಥ ದಿನಗಳಿಂದ ಇಲ್ಲಿಯವರೆಗೆ ಏನಂತಂದರೆ ಸುಮಾರು 2 ಮಿಲಿಯನ್ ಜನರು ಏನಾಗಿದ್ದಾರೆ ಅಂತಂದರೆ ಇಲ್ಲಿ ನೆರೆ ದೇಶಗಳಿಗೆ ಇಲ್ಲಿ ಪಲಾಯನವನ್ನು ಮಾಡಿದ್ದಾರೆ. ಸೊ ಇದೊಂದು ಸಮಸ್ಯೆ. ಆದರೆ ಇನ್ನು ಈ ಒಂದು ಸಂಘರ್ಷದ ನಡುವೆ ಇಲ್ಲಿ ಈ ಒಂದು ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಅಥವಾ ಈ ಸಂಘರ್ಷದ ಒಂದು ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕೆ ಏನಾಗುತ್ತೆ ಅಂತಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಮಧ್ಯಸ್ಥಿಕೆ ವಹಿಸಲು
ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಏನಾಗತ್ತೆ ಅಂತಂದರೆ ಇದು ಒಂದು ರೀತಿಯ ಸವಾಲಾಗಿ ಕಂಡುಬರುತ್ತೆ. ಸೊ ಇದಿಷ್ಟು ನಮಗೆ ಈ ಒಂದು ಸಂಘರ್ಷದಿಂದ ಪ್ರಾದೇಶಿಕವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಪರಿಣಾಮ ಬೀರುವಂಥ ಕೆಲವು ಅಂಶಗಳಾಗಿವೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಮುಯಿಜು ಟು ಮೀಟ್ ಮೋದಿ ರಿಕ್ವೆಸ್ಟ್ ಇಂಡಿಯಾ ಸಪೋರ್ಟ್ ಓವರ್ ಲೂಮಿಂಗ್ ಎಕನಾಮಿಕ್ ಕ್ರೈಸಿಸ್. ಸೊ ಇಲ್ಲಿ ಈ ಒಂದು ಮಾಲ್ಡೀವ್ಸ್ನ, ಸೊ ಈ ಒಂದು ಟಾಪಿಕ್ ನಮಗೆ ಭಾರತ ಮತ್ತು ಈ ಮಾಲ್ಡೀವ್ಸ್ ನಡುವಿನ ಒಂದು ಸಂಬಂಧಗಳ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಎಸ್, ಈ ಮಾಲ್ಡೀವ್ಸ್ನ ಅಧ್ಯಕ್ಷರು ಮುಯಿಜು ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಭಾರತಕ್ಕೆ ಇಲ್ಲಿ ಭೇಟಿಯನ್ನು ನೀಡಲಿದ್ದಾರೆ ಮುಯಿಜು. ಎಸ್, ಸೊ ಈ ಹಿನ್ನೆಲೆಯಲ್ಲಿ ಯಾಕೆ ಈ ಒಂದು ಸಂದರ್ಭದಲ್ಲಿ ಇವರು ಭೇಟಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಮಾಲ್ಡೀವ್ಸ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಆರ್ಥಿಕ ಬಿಕ್ಕಟ್ಟು ಅನ್ನುವಂಥದ್ದು ಆಗ್ತಾ ಇದೆ. ಆರ್ಥಿಕ ಬಿಕ್ಕಟ್ಟು ಮತ್ತು ಈ ಮಾಲ್ಡೀವ್ಸ್ ಅನ್ನುವಂಥದ್ದು ಇವಾಗ ಈ ಒಂದು ಸಾಲದ ಸುಳಿಗೆ ಸಿಲುಕಿದೆ. ಸಾಲದ ಸುಳಿ ಅಥವಾ ಡೆಪ್ ಟ್ರಾಪ್ ಅಂತ ಕರಿತೀವಿ. ಸೊ ಹೀಗಾಗಿ ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಏನು ಮಾಡ್ತಾ ಇದೆ ಅಂತಂದರೆ ಭಾರತದ ನೆರವನ್ನು ಅದು ಕೋರಲಿಕ್ಕೆ ಭಾರತಕ್ಕೆ ಇಲ್ಲಿ ಭೇಟಿಯನ್ನು ನೀಡಿದೆ. ಸೊ ಇಲ್ಲಿ ಸೆಕೆಂಡ್ ಒನ್ ಏನಂತಂದರೆ ಈ ಒಂದು ಪ್ರದೇಶ ಫೇಸ್ ಮಾಡ್ತಾ ಇರುವಂಥ ಆರ್ಥಿಕ ಸವಾಲುಗಳು ಅಥವಾ ಎಕನಾಮಿಕ್ ಚಾಲೆಂಜಸ್ಗಳು ಯಾವ ರೀತಿ ಇದೆ ಅಂತ ನೋಡೋಣ. ಆರ್ಥಿಕ ಸವಾಲುಗಳು. ಸೊ ಇಲ್ಲಿ ಈ ಮಾಲ್ಡೀವ್ಸ್ ಅನ್ನುವಂಥದ್ದು ಇವಾಗ ಎಷ್ಟು ಸಾಲದ ಒಂದು ಹೊರೆಯಿಂದ ಅದು ತುಂಬಿದೆ ಅಂತಂದರೆ ಸುಮಾರು $25 ಬಿಲಿಯನ್ ಹಣವನ್ನು ಇದೇ ಒಂದು ವರ್ಷದ ಅಂದರೆ ಈ ನಾಳೆಯ ವೇಳೆಗೆ ಅಂದರೆ ಅಕ್ಟೋಬರ್ 8ರ ಒಳಗಾಗಿ ಏನು ಮಾಡಬೇಕಾಗಿದೆ ಅಂತಂದರೆ ಅದನ್ನು ಮರುಪಾವತಿಯನ್ನು ಮಾಡಬೇಕಾಗಿದೆ. ಹಾಗೆ ಇನ್ನು 2 ವರ್ಷಗಳ ವೇಳೆಗೆ ಅಂದರೆ ಮುಂಬರುವ ಒಂದು 2 ವರ್ಷದ ಒಳಗಾಗಿ ಮತ್ತೆ ಅದು ಏನು ಮಾಡಬೇಕಂತಂದರೆ ಸುಮಾರು $1.5 ಬಿಲಿಯನ್ ಹಣವನ್ನು ಇಲ್ಲಿ ಮರುಪಾವತಿಯನ್ನು ಮಾಡಬೇಕಾಗಿದೆ. ಸೊ ಇಷ್ಟೊಂದು ಒಂದು ಆರ್ಥಿಕ ಒತ್ತಡಕ್ಕೆ ಒಳಗಾಗಿರುವಂಥ ದೇಶವಾಗಿ ಮಾಲ್ಡೀವ್ಸ್ ಇತ್ತೀಚಿನ ಒಂದು ವರ್ಷಗಳಲ್ಲಿ ಕಂಡುಬರ್ತಾ ಇದೆ. ಹಾಗೆ ಈ ಒಂದು ದೇಶದ ವಿದೇಶಿ ವಿನಿಮಯ ಸಂಗ್ರಹ ಕೂಡ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಆ ಒಂದು ದೇಶದಿಂದ ಯಾವುದೇ ರೀತಿಯ ಒಂದು ರಫ್ತು ಅನ್ನುವಂಥದ್ದು ಹೆಚ್ಚಾಗ್ತಾ ಇಲ್ಲ. ಹಾಗೆ ಆ ಒಂದು ದೇಶದ ಎಕಾನಮಿ ಅಂದರೆ ಏನು ಅದು ಪ್ರವಾಸೋದ್ಯಮವನ್ನು ನೆಚ್ಚಿಕೊಂಡಿರುವಂಥ ದೇಶವಾಗಿರುವುದರಿಂದ ಆ ಒಂದು ಪ್ರದೇಶಕ್ಕೆ ಇತ್ತೀಚಿನ ಒಂದು ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರವಾಸಿಗರ ಸಂಖ್ಯೆ ಅನ್ನುವಂಥದ್ದು ಹಲವಾರು ಒಂದು ಕಾರಣಗಳಿಗಾಗಿ ಕಡಿಮೆಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಆ ಒಂದು ದೇಶದ ವಿದೇಶಿ ವಿನಿಮಯ ಸಂಗ್ರಹ ಕೂಡ ಇಲ್ಲಿ ಕಡಿಮೆಯಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನಂತಂದರೆ ಇಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳಂತ ಬರುತ್ತೆ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು. ಎಸ್, ಸೊ ಇಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಡಿ ಮತ್ತು ಪಿಚ್ ಅನ್ನುವಂಥ 2 ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಬರುತ್ತೆ. ಸೊ ಇಲ್ಲಿ ಈ ಒಂದು ದೇಶವನ್ನು ಅಂದರೆ ಈ ಮಾಲ್ಡೀವ್ಸ್ನ ಏನು ಮಾಡಿದೆ ಅಂತಂದರೆ ಇಲ್ಲಿ ಡೌನ್ ಗ್ರೇಡ್. ಸೊ ಇದರ ಅರ್ಥ ಏನಂತಂದರೆ ಇದು ಡೌನ್ ಗ್ರೇಡ್ ಮಾಡಿರುವಂಥ ಉದ್ದೇಶ ಮತ್ತು ಇದರ ಅರ್ಥ ಏನಂತಂದರೆ ಇಲ್ಲಿ ಮಾಲ್ಡೀವ್ಸ್ ತೆಗೆದುಕೊಂಡಿರುವಂಥ ಸಾಲವನ್ನು ಅದು ಎಷ್ಟು ವಿಶ್ವಾಸಾರ್ಹತೆಯಿಂದ ಅಥವಾ ನಿಗದಿತ ಒಂದು ಅವಧಿಯ ಒಳಗೆ ಅದು ಪೇ ಮಾಡುತ್ತೆ ಅನ್ನೋದರ ಮೇಲೆ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಈ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಇಲ್ಲಿ ಒಂದಿಷ್ಟು ಗ್ರೇಡ್ಗಳನ್ನ ನೀಡ್ತಾರೆ. ಬಟ್ ಇಲ್ಲಿ ಏನು ಮಾಡಿದೆ ಅಂತಂದರೆ ಡೌನ್ ಗ್ರೇಡ್ ಮಾಡಿದೆ ಅಂತ ಇದರ ಅರ್ಥ ಇದು ಸಾಲವನ್ನು ಇದು ಪಾವತಿಸುವಲ್ಲಿ ಇದು ವಿಫಲವಾಗ್ತಾ ಇದೆ ಅಂತ ಹೇಳಿ ಇದರ ಅರ್ಥ. ಸೊ ಹೀಗಾಗಿ ಇದು ಕೂಡ ಏನಾಗುತ್ತೆ ಅಂದರೆ ಇದರ ಒಂದು ಕ್ರೆಡಿಟ್ ಇಲ್ಲಿ ನಾವು ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಂಡಾಗ ಅದನ್ನು ಸಾಲದ ಒಂದು ಸಮಯಕ್ಕೆ ಸರಿಯಾಗಿ ಅದನ್ನು ಪೇ ಮಾಡಿದರೆ ಬ್ಯಾಂಕು ಕೂಡ ಏನು ಮಾಡುತ್ತೆ ಅಂತಂದರೆ ನಮ್ಮ ಕ್ರೆಡಿಟ್ ರೇಟಿಂಗನ್ನು ಅಥವಾ ಕ್ರೆಡಿಟ್ ಸ್ಕೋರನ್ನು ಯಾವ ರೀತಿ ಕಡಿಮೆ ಮಾಡುತ್ತಲ್ವಾ. ಸೊ ಅದೇ ನಿಟ್ಟಿನಲ್ಲಿ ಈ ರೀತಿಯ ಒಂದು ಸಂಸ್ಥೆಗಳು ಕೂಡ ಏನು ಮಾಡುತ್ತೆ ಅಂತಂದರೆ ಅದರ ಒಂದು ಕ್ರೆಡಿಟ್ ರೇಟಿಂಗನ್ನು ಕಡಿಮೆ ಮಾಡುತ್ತೆ. ಹಾಗೆ ಇದೇ ಒಂದು ನಿಟ್ಟಿನಲ್ಲಿ ಈ ಒಂದು ಭೇಟಿಯನ್ನು ನೀಡುವಂಥ ಸಂದರ್ಭದಲ್ಲಿ ಈ ಒಂದು ಮುಯಿಜು ಅವರು ಏನು ಮಾಡಲಿದ್ದಾರೆ ಅಂತಂದರೆ ಭಾರತದ ನೆರವಿಗೆ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಸೊ ಯಾವ ರೀತಿ ಅಂತಂದರೆ ಭಾರತದೊಂದಿಗೆ ಅದು ಇಲ್ಲಿ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ಗೆ ಇಲ್ಲಿ ಭಾರತದೊಂದಿಗೆ ಅದು ಬೇಡಿಕೆಯನ್ನು ಇಟ್ಟಿದೆ. ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್.
ಹಾಗೆ ಸೊ ಈ ಒಂದು ಆರ್ಥಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಭಾರತದ SBI ಅಂದರೆ ಕಳೆದ ಒಂದು ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ನಲ್ಲಿ ಏನು ಮಾಡಿರುತ್ತೆ ಅಂದರೆ ಸುಮಾರು $50 ಬಿಲಿಯನ್ ಹಣವನ್ನು ಆ ಒಂದು ದೇಶದ ಅಂದರೆ ಮಾಲ್ಡೀವ್ಸ್ನ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದೆ. ಸೊ ಭಾರತವು ಕೂಡ ಈ ನಿಟ್ಟಿನಲ್ಲಿ ಈ ಒಂದು ಮಾಲ್ಡೀವ್ಸ್ ತನ್ನ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲಿಕ್ಕೆ ಇದು ಸಹಾಯವನ್ನು ಮಾಡ್ತಾ ಇದೆ. ಸೊ ಇದರೊಟ್ಟಿಗೆ ಇಲ್ಲಿ ಪ್ರಮುಖವಾದಂಥ ಇನ್ನೊಂದು ಅಂಶ ಏನಂತಂದರೆ ಈ ಒಂದು ದೇಶದ ಮೇಲೆ ಹೆಚ್ಚಾಗಿ ಚೀನಾ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಚೀನಾದ ಪಾತ್ರ ಏನು ಅಂತ ನೋಡೋಣ ಈ ಒಂದು ದೇಶದ ಮೇಲೆ. ಸೊ ಈ ಚೀನಾ ಅನ್ನುವಂಥದ್ದು ಈ ಮಾಲ್ಡೀವ್ಸ್ನ ಒಂದು ಪ್ರಮುಖ ಸಾಲದಾತ ದೇಶವಾಗಿ ಕಂಡುಬರುತ್ತೆ. ಹೆಚ್ಚಿನ ಒಂದು ಸಾಲವನ್ನು ಉಳಿದ ಎಲ್ಲ ದೇಶಗಳಿಗೆ ಭಾರತವನ್ನು ಕಂಪೇರ್ ಮಾಡಿದರೂ ಸೊ ಏನಂತಂದರೆ ಇಲ್ಲಿ ಚೀನಾವೇ ಈ ಒಂದು ದೇಶಕ್ಕೆ ಹೆಚ್ಚಿನ ಒಂದು ಸಾಲವನ್ನು ನೀಡುತ್ತೆ. ಹಾಗೆ ತಾನು ನೀಡಿರುವಂಥ ಸಾಲವನ್ನು ಮರುಪಾವತಿಯನ್ನು ಮಾಡಲಿಕ್ಕೆ ಇದು ಏನು ಈ ಹಿಂದೆ ಗಡುವನ್ನು ನಿಗದಿ ಮಾಡಿತ್ತಲ್ವಾ, ಆ ಒಂದು ಅವಧಿಯನ್ನು ಇವಾಗ ಮತ್ತೆ 5 ವರ್ಷ ಅಂದರೆ ಈ ಸಾಲವನ್ನು ಮರುಪಾವತಿಯನ್ನು ಏನು ಮಾಡಿದೆ ಅಂತಂದರೆ ಮತ್ತೆ 5 ವರ್ಷಕ್ಕೆ ಅದನ್ನು ಮುಂದೂಡಿದೆ. ಹಾಗೆ ಚೀನಾ ಇಲ್ಲಿ ಈ ಒಂದು ಮಾಲ್ಡೀವ್ಸ್ನಲ್ಲಿ ಆಗ್ತಾ ಇರುವಂಥ ಆರ್ಥಿಕ ಸಮಸ್ಯೆಗಳಿಗೆ ಏನು ಮಾಡ್ತಾ ಇದೆ ಅಂತಂದರೆ ತಾತ್ಕಾಲಿಕ ಪರಿಹಾರವನ್ನು ಕೂಡ ನೀಡ್ತಾ ಇದೆ. ಸೊ ಈ ರೀತಿಯಾಗಿ ಚೀನಾ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಈ ಒಂದು ಮಾಲ್ಡೀವ್ಸ್ನ ಮೇಲೆ ಅಗಾಧವಾದಂಥ ಒಂದು ಪರಿಣಾಮವನ್ನು ಅಥವಾ ಪ್ರಭಾವವನ್ನು ಬೀರ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಭೇಟಿಯ ಹಿನ್ನೆಲೆಯಲ್ಲಿ ಭಾರತ ಮತ್ತು ಈ ಒಂದು ಮಾಲ್ಡೀವ್ಸ್ ನಡುವಿನ ಒಂದು ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳಾಗಿದೆ ಆಗಲಿವೆ ಅಂತ ಹೇಳಿ ನೋಡೋಣ. ದ್ವಿಪಕ್ಷೀಯ ಸಂಬಂಧ ಅಂದರೆ ಇವಾಗ ಏನು ಅವುಗಳನ್ನ ಬಲಗೊಳಿಸುವಂಥ ನಿಟ್ಟಿನಲ್ಲಿ. ಸೊ ಈ ಹಿಂದೆ ಏನಾಗಿತ್ತು ಅಂತಂದರೆ ಎರಡೂ ದೇಶಗಳನ್ನ ಒಂದು ದ್ವಿಪಕ್ಷೀಯ ಸಂಬಂಧ ಅನ್ನುವಂಥದ್ದು ಹದಗೆಟ್ಟಿತ್ತು ಅಥವಾ ಹಳಸಿತ್ತು ಅಂತ. ಓಕೆ, ಸೊ ಕಳೆದ ವರ್ಷ ಏನು ಮಾಡಿದ್ರು ಅಂತಂದರೆ ಇದೇ ಒಂದು ಮುಯಿಜಿ ಅವರು ಸೊ ಏನಿವಾಗ ಅಧ್ಯಕ್ಷರಿದ್ದಾರಲ್ವಾ ಈ ಮಾಲ್ಡೀವ್ಸ್ನ ಅಧ್ಯಕ್ಷರು ಮುಯಿಜಿ ಅನ್ನುವಂಥವರು ಭಾರತದ ವಿರುದ್ಧ ಒಂದು ಕ್ಯಾಂಪೇನನ್ನು ಮಾಡ್ಕೊಳ್ತಾರೆ. ಏನಂತ ಆ ಒಂದು ಕ್ಯಾಂಪೇನ್ ಹೆಸರು ಇಂಡಿಯಾ ಔಟ್ ಅಂತ ಹೇಳಿ. ಸೊ ಈ ರೀತಿಯ ಒಂದು ಅಭಿಯಾನ ಅನ್ನುವಂಥದ್ದು ಭಾರತದ ಒಂದು ಕೆಂಗಣ್ಣಿಗೆ ಗುರಿಯಾಗುತ್ತೆ. ಹಾಗೆ ಇಲ್ಲಿ ಅದು ಕೂಡ ಕಳೆದ ವರ್ಷವೇ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಏನು ಮಾಲ್ಡೀವ್ಸ್ನಲ್ಲಿ ಇರುವಂಥ ಭಾರತೀಯ ಸೇನೆಯನ್ನು ಅಥವಾ ಭಾರತೀಯ ಸೇನಾ ಸಿಬ್ಬಂದಿಯನ್ನು ಅವರು ವಾಪಸ್ ಕರೆಸಿಕೊಳ್ಳಲಿಕ್ಕೆ ಅವರಿಗೆ ಕರೆಯನ್ನು ನೀಡ್ತಾರೆ. ಅಥವಾ ವಾಪಸ್ ಆತಿಗೆ ಅವರು ಕರೆಯನ್ನು ನೀಡ್ತಾರೆ. ಸೊ ಇದು ಕೂಡ ಏನಾಗಂತಂದರೆ ಎರಡು ದೇಶಗಳ ನಡುವಿನ ಒಂದು ದ್ವಿಪಕ್ಷೀಯ ಸಂಬಂಧ ಹದಗೆಟ್ಲಿಕ್ಕೆ ಕಾರಣವಾಗತ್ತೆ. ಸೊ ಇಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಮಧ್ಯೆ ಏನು ಮಾಡ್ತಾರೆ ಅಂತಂದರೆ ಅಲ್ಲಿನ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಏನು ಮಾಡ್ತಾರೆ ಅಂತಂದರೆ ಭಾರತವನ್ನು ಟೀಕೆಯನ್ನು ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ಏನಂತಾರೆ ದ್ವಿಪಕ್ಷೀಯ ಸಂಬಂಧಗಳ ನಡುವೆ ಆಗಬಹುದಾದಂಥ ಒಂದು ಪರಿಣಾಮಗಳನ್ನ ಮನಗಂಡು ಏನು ಮಾಡತ್ತೆ ನಂತರ ಅಲ್ಲಿನ ಸರ್ಕಾರ ಏನು ಈ ಟೀಕೆಯನ್ನು ಮಾಡಿರುವಂಥ ಅಧಿಕಾರಿಗಳನ್ನ ಅಥವಾ ಮಂತ್ರಿಗಳನ್ನ ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಸಂಪುಟದಿಂದ ಅವರನ್ನು ವಜಾ ಮಾಡಲಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಎರಡೂ ದೇಶಗಳ ನಡುವಿನ ಒಂದು ಸಂಬಂಧಗಳು ಏನಾಗುತ್ತೆ ಅಂದರೆ ಮತ್ತೆ ಅವುಗಳು ಇಲ್ಲಿ ಪುನಃಸ್ಥಾಪನೆ ಆಗತ್ತೆ. ಸೊ ಅದಾದ ನಂತರ ಏನಾಗುತ್ತೆ ಅಂತಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಪ್ರವಾಸೋದ್ಯಮದ ಮೇಲೂ ಕೂಡ ಇಲ್ಲಿ ಒಂದು ಪ್ರಭಾವವನ್ನು ಬೀರುತ್ತೆ. ಪ್ರವಾಸೋದ್ಯಮ ಏನಂತಂದರೆ ಇಲ್ಲಿ ಮೋದಿಯವರು ಭಾರತದ ಒಂದು ಬೀಚ್ಗೆ ಭೇಟಿಯನ್ನು ನೀಡಿರ್ತಾರೆ. ಸೊ ಆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಮೋದಿಯವರು ಏನು ಹೇಳ್ತಾರೆ ಅಂತಂದರೆ ದೇಶದ ಎಲ್ಲರಿಗೂ ಯಾರು ಪ್ರವಾಸದ ಮೇಲೆ ಆಸಕ್ತಿ ಇರುವಂಥವರು ಈ ಒಂದು ಭಾಗಕ್ಕೆ ಭೇಟಿಯನ್ನು ನೀಡಬೇಕಂತ ಹೇಳಿ ಒಂದು ಪೋಸ್ಟನ್ನು ಮಾಡಿರ್ತಾರೆ. ಸೊ ಅದನ್ನು ಕಂಡು ಏನು ಮಾಡಿರ್ತಾರೆ ಅಂತಂದರೆ ಈ ಒಂದು ಮಾಲ್ಡೀವ್ಸ್ನ ಸಚಿವರು ಅದರ ವಿರುದ್ಧ ತಿರುಗಿ ಬೀಳ್ತಾರೆ ಅವರು. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಭಾರತದಿಂದ ಯಾರು ಈ ಮಾಲ್ಡೀವ್ಸ್ಗೆ ಪ್ರವಾಸ ಹೋಗುವಂಥವರು ಮಾಡಿರುವಂಥ ಟಿಕೆಟ್ಗಳನ್ನ ಏನು ಮಾಡ್ತಾರೆ ಅಂದರೆ ಕ್ಯಾನ್ಸಲ್ನ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅದು ಈ ಒಂದು ಮಾಲ್ಡೀವ್ಸ್ನ ಪ್ರವಾಸೋದ್ಯಮದ ಮೇಲೆ ಪರಿಣಾಮವನ್ನು ಬೀರುತ್ತೆ.
ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಶ್ಯಾಮ್ಜಿ ಕೃಷ್ಣ ವರ್ಮಾ ಅಂತ ಹೇಳಿ. ಓಕೆ, ಸೊ ಈ ಒಂದು ಟಾಪಿಕ್ ಇವಾಗ ಅಥವಾ ಇವರ ಬಗ್ಗೆ ಏನಕ್ಕೆ ಇವಾಗ ಸುದ್ದಿಯಲ್ಲಿದೆ ಅಂತಂದರೆ, ಪ್ರೈಮ್ ಮಿನಿಸ್ಟರ್ ಪೇಡ್ ಟ್ರೈಬ್ಯೂಟ್ ಆನ್ ಬರ್ತ್ ಆ್ಯನಿವರ್ಸರಿ October 4th. ಸೊ ಇವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ನಮನವನ್ನು October 4ರಂದು ಸಲ್ಲಿಸಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವರ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ. ಸೊ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಸೊ ಇವರು ಹುಟ್ಟಿರುವಂಥದ್ದು ಗುಜರಾತ್ನಲ್ಲಿ ಹುಟ್ಟಿದ್ದಾರೆ. ಹಾಗೆ ಇವರೊಬ್ಬರು ರೆವಲ್ಯೂಷನರಿ ಫೈಟರ್ ಅಂದರೆ ಕ್ರಾಂತಿಕಾರಿ ಹೋರಾಟಗಾರರು ಇವರು. ಹಾಗೆ ಇಂಡಿಯನ್ ಪ್ಯಾಟ್ರಿಯೋಟ್ ಭಾರತೀಯ ದೇಶಭಕ್ತರು, ಹಾಗೆ ವಕೀಲರು ಕೂಡ ಆಗಿದ್ದರು, ಹಾಗೆ ಒಬ್ಬ ಪತ್ರಿಕೋದ್ಯಮಿ ಕೂಡ ಆಗಿದ್ದರು. ಸೊ ಇವರ ಒಂದು ಜೀವಿತಾವಧಿಯಲ್ಲಿ ಇವರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಅಥವಾ ಇವರ ಒಂದು ಕೊಡುಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫೌಂಡೆಡ್ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ, ಸೊ ಇಂಡಿಯಾ ಹೌಸ್ ಇನ್ ಲಂಡನ್ ಟು ಕ್ಯಾರಿ ಔಟ್ ಆ್ಯಂಟಿ ಬ್ರಿಟಿಷ್ ಆ್ಯಕ್ಟಿವಿಟೀಸ್, ಅಂದರೆ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಇವರು ಹಲವಾರು ಒಂದು ಕಾರ್ಯಗಳನ್ನು ಮಾಡ್ತಾರೆ ಅಥವಾ ಸೊಸೈಟಿಗಳನ್ನು ಇಲ್ಲಿ ಹುಟ್ಟಾಕ್ತಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಅನ್ನುವಂಥದ್ದನ್ನು, ಹಾಗೆ ಇಂಡಿಯಾ ಹೌಸ್ ಅನ್ನುವಂಥ ಸಂಘಟನೆಗಳನ್ನ ಎಲ್ಲಿ ಹುಟ್ಟಾಕ್ತಾರೆ ಇವರು, ಲಂಡನ್ನಲ್ಲಿ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನಮಗೆ ಪ್ರಿಲಿಮ್ಸ್ನಲ್ಲಿ ಕೇಳಿರ್ತಾರೆ. ಸೊ ಹೀಗಾಗಿ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವರು ವೀರ ಸಾವರ್ಕರ್ ಅವರಿಂದ ಕೂಡ ಏನಾಗಿರ್ತಾರೆ ಅಂದರೆ ಪ್ರಭಾವಿತರಾಗಿರ್ತಾರೆ. ಸೊ ಈ ವೀರ ಸಾವರ್ಕರ್ ಕೂಡ ಏನಂತಂದರೆ ಈ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರು ಸ್ಥಾಪಿಸಿರುವಂಥ ಈ ಇಂಡಿಯಾ ಹೌಸ್ನ ಸದಸ್ಯರಾಗಿ ಕೂಡ ಇರ್ತಾರೆ, ಮೆಂಬರ್ ಆಫ್ ಇಂಡಿಯಾ ಹೌಸ್ ಇನ್ ಲಂಡನ್. ದೆನ್ ಹಾಗೆ ಇವರು ಒಂದು ಮಾಸ ಪತ್ರಿಕೆಯನ್ನು ಕೂಡ ಅಥವಾ ಒಂದು ನಿಯತಕಾಲಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಪ್ರಕಟಿಸ್ತಾರೆ. ಸೊ ಅದರ ಹೆಸರು ಇಲ್ಲಿ ಇಂಡಿಯನ್ ಸೋಷಿಯಾಲಜಿಸ್ಟ್ ಅಂತ ಹೇಳಿ. ಹಾಗೆ ಇವರು ಬಾಂಬೆಯ ಆರ್ಯ ಸಮಾಜದ ಮೊದಲ ಅಧ್ಯಕ್ಷರಾಗಿರ್ತಾರೆ. ಹಾಗಿದ್ರೆ ಇಲ್ಲಿ ಆರ್ಯ ಸಮಾಜವನ್ನು ಯಾರು ಸ್ಥಾಪನೆಯನ್ನು ಮಾಡ್ತಾರೆ ಅಂತಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು. ಓಕೆ, ಸೊ ಇವರ ಒಬ್ಬ ಅಡ್ಮೈರರ್ ಅಂದರೆ ಈ ಒಂದು ದಯಾನಂದ ಸರಸ್ವತಿಯವರ ಅಭಿಮಾನಿ ಕೂಡ ಆಗಿರ್ತಾರೆ ಇವರು. ಹಾಗೆ ಇನ್ 1905 ಬಾರ್ಡ್ ಫ್ರಾಮ್ ಪ್ರಾಕ್ಟಿಸಿಂಗ್ ಲಾ ಬೈ ಇನ್ನರ್ ಟೆಂಪಲ್, ಅ ಪ್ರೊಫೆಷನಲ್ ಅಸೋಸಿಯೇಷನ್ ಫಾರ್ ಬ್ಯಾರಿಸ್ಟರ್ ಇನ್ ಲಂಡನ್ ಫಾಲೋವಿಂಗ್ ಚಾರ್ಜಸ್ ಆಫ್ ಸೆಡಿಷನ್. ಸೊ ಅಂದರೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬ್ರಿಟಿಷರು ಇವರನ್ನು ದೇಶದ್ರೋಹದ ಆರೋಪದ ಮೇಲೆ ಇವರು ಏನಂತಂದರೆ ಒಬ್ಬ ಲಾಯರ್ ಆಗಿರ್ತಾರಲ್ವಾ, ಸೊ ಇವರು ಲಾಯರ್ ಮಾಡುವಂಥದ್ರಿಂದ ಅವರನ್ನು ಏನು ಮಾಡಲಾಗತ್ತೆ ಅಂದರೆ ಅವರ ಮೇಲೆ ನಿಷೇಧವನ್ನು ಹಾಕಲಾಗತ್ತೆ. ಹಾಗೆ ಇನ್ ಫೇಸ್ ಆಫ್ ಕ್ರಿಟಿಕಿಸಮ್ ಶಿಫ್ಟೆಡ್ ಹೀಸ್ ಬೇಸ್ ಫ್ರಾಮ್ ಇಂಗ್ಲೆಂಡ್ ಟು ಪ್ಯಾರಿಸ್ ಆ್ಯಂಡ್ ಕಂಟಿನ್ಯೂಡ್ ಹೀಸ್ ಮೂಮೆಂಟ್. ಏನು ಇವರು ಲಂಡನ್ನಲ್ಲಿ ಇದ್ಕೊಂಡು ಇಂಡಿಯಾ ಹೌಸ್ ಮತ್ತು ಈ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯ ಮೂಲಕ ಏನು ಬ್ರಿಟಿಷರ ವಿರುದ್ಧ ಇವರು ಹೋರಾಟವನ್ನು ಮಾಡುತ್ತಿರ್ತಾರಲ್ವಾ, ಸೊ ಇಲ್ಲೇನು ಮಾಡಲಾಗತ್ತೆ ಅಂತಂದರೆ ಇವರ ವಿರುದ್ಧ ಇಲ್ಲಿ ಕೆಲವೊಂದಿಷ್ಟು ಟೀಕೆಗಳನ್ನು ಮಾಡಲಾಗತ್ತೆ. ಸೊ ಹೀಗಾಗಿ ಅವರ ಒಂದು ನೆಲೆಗಳನ್ನ ಅಂದರೆ ಈ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಮತ್ತು ಈ ಇಂಡಿಯಾ ಹೌಸನ್ನು ಏನು ಮಾಡ್ತಾರೆ ಅಂತಂದರೆ ಅವರು ಬೇರೆ ಕಡೆಗೆ ಅಂತಂದರೆ ಇಲ್ಲಿ ಪ್ಯಾರಿಸ್ಗೆ ಅದನ್ನು ವರ್ಗಾವಣೆಯನ್ನು ಮಾಡಿ ಅಲ್ಲಿಂದ ಅವರು ತಮ್ಮ ಹೋರಾಟವನ್ನು ಮತ್ತೆ ಪ್ರಾರಂಭವನ್ನು ಮಾಡ್ತಾರೆ. ದೆನ್ ನೆಕ್ಸ್ಟ್ ಟಾಪಿಕ್ ಡ್ವಾರ್ಫ್ ಪ್ಲ್ಯಾನೆಟ್ ಅಂತ ಹೇಳಿ. ಸೊ ಡ್ವಾರ್ಫ್ ಪ್ಲ್ಯಾನೆಟ್ ಅಂತಂದರೆ ನಾವು ಕನ್ನಡದಲ್ಲಿ ಇದಕ್ಕೆ ಕುಬ್ಜ ಗ್ರಹ ಅಂತ ಕರಿತೀವಿ. ಕುಬ್ಜ ಅಂದರೆ ಇದು ಆಕಾರದಲ್ಲಿ ಅಥವಾ ರಚನೆಯಲ್ಲಿ ಏನಿರುತ್ತೆ ಅಂದರೆ ತುಂಬ ಚಿಕ್ಕದಾಗಿರುತ್ತೆ. ಸೊ ಇವುಗಳನ್ನ ನಾವು ಕುಬ್ಜ ಗ್ರಹಗಳಂತ ಕರಿತೀವಿ. ಆ ಡ್ವಾರ್ಫ್ ಪ್ಲ್ಯಾನೆಟ್ ಇಸ್ ಅ ಬಾಡಿ ಅದರ್ ದ್ಯಾನ್ ಅ ನ್ಯಾಚುರಲ್ ಸ್ಯಾಟಲೈಟ್ ಆರ್ ಮೂನ್ ದ ಆರ್ಬಿಟ್ಸ್ ದಿ ಸನ್ ಆ್ಯಂಡ್ ಈಸ್ ಫಾರ್ ಪ್ರಾಕ್ಟಿಕಲ್ ಪರ್ಪೋಸ್ ಸ್ಮಾಲರ್ ದ್ಯಾನ್ ದ ಪ್ಲ್ಯಾನೆಟ್ ಮರ್ಕ್ಯೂರಿ. ಎಸ್, ಸೊ ಇದರ ಅರ್ಥ ಇದು ಒಂದು ಆಕಾಶಕಾಯ ಆಗಿದೆ. ಸೊ ಇದು ಏನಂತಂದರೆ ಅಂದರೆ ಈ ಭೂಮಿಯ ಒಂದು ಸ್ವಾಭಾವಿಕ ಉಪಗ್ರಹವಾಗಿರುವಂಥ ಚಂದ್ರನನ್ನು ಹೊರತುಪಡಿಸಿ. ಓಕೆ, ಸೊ ಇದು ಈ ರೀತಿ ಒಂದು ಗ್ರಹಗಳಿಗೆ ಏನಂತ ಕರಿತೀವಿ ನಾವು ಇಲ್ಲಿ ಡ್ವಾರ್ಫ್ ಪ್ಲ್ಯಾನೆಟ್ ಅಂತ ಕರಿತೀವಿ. ಇದು ಏನಂತಂದರೆ ಇಲ್ಲಿ ಮರ್ಕ್ಯೂರಿ ಅಂತಂದರೆ ಇದು ಬುಧ ಗ್ರಹಕ್ಕಿಂತನೂ ಕೂಡ ಏನಿರುತ್ತೆ ಅಂದರೆ ತುಂಬ ಚಿಕ್ಕದಾಗಿರುತ್ತೆ. ಎಸ್, ದ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅಡಾಪ್ಟೆಡ್ ದಿಸ್ ಕ್ಯಾಟಗರಿ ಆಫ್ ಸೋಲಾರ್ ಸಿಸ್ಟಮ್ ಬಾಡೀಸ್ ಇನ್ ಆಗಸ್ಟ್ 2006 ಡೆಸಿಗ್ನೇಟೆಡ್ ಪ್ಲೂಟೋ. ಎಸ್, ಸೊ ಇಲ್ಲಿ ಏನು ಮಾಡಲಾಗತ್ತೆ ಅಂದರೆ 2006ರಲ್ಲಿ ಈ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತದ್ದು ಇಲ್ಲಿ ಆಕಾಶಕಾಯನ ಒಂದು ಕ್ಯಾಟಗರಿನ ಅಥವಾ ಒಂದು ವರ್ಗೀಕರಣವನ್ನು ಮಾಡುತ್ತೆ. ಆ ಒಂದು ವರ್ಗೀಕರಣದಲ್ಲಿ ಏನು ಮಾಡುತ್ತೆ ಅಂತಂದರೆ ಅಂದರೆ ಈ ಡ್ವಾರ್ಫ್ ಪ್ಲ್ಯಾನೆಟ್ ಅನ್ನುವಂಥ ವರ್ಗೀಕರಣದಲ್ಲಿ ಈ ಪ್ಲೂಟೋವನ್ನು ಸೇರಿಸುತ್ತೆ. ಸೊ ಈ ಹಿಂದೆ ನಾವು ಪ್ಲೂಟೋವನ್ನು ಕೂಡ ಒಂದು ಗ್ರಹವಾಗಿ ಕನ್ಸಿಡರ್ನ ಮಾಡ್ತಿದ್ವಿ. ಬಟ್ ಇವಾಗ ಆ ಪ್ಲೂಟೋನ ನಾವು ಗ್ರಹವಾಗಿ ಕನ್ಸಿಡರ್ ಮಾಡೋದಿಲ್ಲ, ಬದಲಿಗೆ ಇದನ್ನು ನಾವು ಡ್ವಾರ್ಫ್ ಪ್ಲ್ಯಾನೆಟ್ ಅಂತ ಕರಿತೀವಿ ಅಥವಾ ಕುಬ್ಜ ಗ್ರಹ ಅಂತ ಕರಿತೀವಿ. ಎಸ್, ದ ಇವನ್ ಮೋರ್ ರಿಮೋಟ್ ಆಬ್ಜೆಕ್ಟ್ ಎರಿಸ್ ಆ್ಯಂಡ್ ಅಸ್ಟಿರಾಯ್ಡ್ ಸೆರೆಸ್
ಆ್ಯಟ್ ದ ಫಸ್ಟ್ ಮೆಂಬರ್ ಆಫ್ ದಿಸ್ ಕ್ಯಾಟಗರಿ. ಸೊ ಇಲ್ಲಿ ಹಲವಾರು ಕುಬ್ಜಗಳು ಕೂಡ ಬರುತ್ತೆ. ಅಂದರೆ ಇವು ತುಂಬಾ ದೂರದಲ್ಲಿರುವಂಥ ಕುಬ್ಜಗ್ರಹಗಳಾಗಿವೆ. ಎರಿಸ್ ಅನ್ನುವಂಥದ್ದು ಹಾಗೆ ಅಸ್ಟಿರಾಯ್ಡ್ ಅನ್ನುವಂಥದ್ದು. ಸೊ ಇವುಗಳನ್ನ ಮೊದಲನೇದಾಗಿ ಏನು ಮಾಡಲಾಗುತ್ತೆ, ಈ ಒಂದು ಡ್ವಾರ್ಫ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹಗಳ ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. ಅದಾದ ನಂತರ 2006ರಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅನ್ನುವಂಥದ್ದು ಪ್ಲೂಟೋವನ್ನು ಕೂಡ ಕುಬ್ಜ ಗ್ರಹಗಳ ಪಟ್ಟಿಗೆ ಸೇರಿಸುತ್ತೆ. ಅನ್ಲೈಕ್ ಮೇಜರ್ ಪ್ಲಾನೆಟ್ಸ್, ಅಂದರೆ ಇವಾಗ ಏನು ಗ್ರಹಗಳಿದೆಯಲ್ವಾ ಆ ಗ್ರಹಗಳಿಂದ ಭಿನ್ನವಾಗಿ ಏನಂತಂದರೆ, ಸೊ ಇವುಗಳು ದೀಸ್ ಬಾಡೀಸ್ ಆರ್ ನಾಟ್ massive enough to swept up most of the smaller nearby bodies by gravitational attraction, thus fail to grow larger. ಸೊ ಇವುಗಳು ಯಾಕೆ ಬೆಳವಣಿಗೆಯನ್ನು ಹೊಂದಿಲ್ಲ ಅಂತಂದರೆ, ಪ್ರಮುಖವಾಗಿ ಏನು ಉಳಿದೆಲ್ಲ ಗ್ರಹಗಳು ಹೊಂದಿರುವಂಥ ಅತಿ ಒಂದು ಇಲ್ಲಿ ಗುರುತ್ವಾಕರ್ಷಣೆಯ ಬಲವನ್ನು ಹೊಂದಿಲ್ಲ. ಸೊ ಹೀಗಾಗಿ ಇವು ಯಾವುದೇ ಒಂದು ಸಮೀಪದಲ್ಲಿರುವಂಥ ಆಕಾಶ ಕಾಯಗಳನ್ನ ಏನು ಮಾಡೋದಿಲ್ಲ ಅಂತಂದರೆ ಆಕರ್ಷಣೆಯನ್ನು ಮಾಡೋದಿಲ್ಲ. ಸೊ ಹೀಗಾಗಿ ಇವುಗಳು ಬೆಳೀತಾ ಇಲ್ಲ ಅಂತ ಹೇಳಿ ಈ ಕಾರಣಕ್ಕಾಗಿ ಅವು ಕುಬ್ಜ ಗ್ರಹಗಳಂತ ಕರೆಸಿಕೊಳ್ಳುತ್ತೆ. ಹಾಗೆ ಇಲ್ಲಿ 2008ರಲ್ಲಿ ಈ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅನ್ನುವಂಥದ್ದು ಮತ್ತೊಂದು ಕೆಟಗರಿಯನ್ನು ಮಾಡುತ್ತೆ. ಸೊ ಅವುಗಳಿಗೆ ಇಲ್ಲಿ ಪ್ಲೂಟೋಯ್ಡ್ಸ್ ಅಂತ ಕರೆಯುತ್ತೆ. ಸೊ ಇದು ಏನಂತಂದರೆ ವಿದಿನ್ ದ ಡ್ವಾರ್ಫ್ ಪ್ಲಾನೆಟ್ ಕೆಟಗರಿ. ಸೊ ಇದೇ ಒಂದು ಕುಬ್ಜ ಗ್ರಹಗಳ ಒಂದು ವರ್ಗೀಕರಣದಲ್ಲಿ ಮತ್ತೊಂದು ಕೆಟಗರಿಯನ್ನು ಅಂದರೆ ಪ್ಲೂಟಾಯ್ಡ್ ಅಂತ ಹೇಳಿ ವರ್ಗೀಕರಣವನ್ನು ಮಾಡುತ್ತೆ. ಹಾಗೆ ಪ್ಲೂಟಾಯ್ಡ್ ಅಂತ ಕರೆಸಿಕೊಳ್ಬೇಕಿದ್ರೆ ಅದಕ್ಕೆ ಯಾವ ಲಕ್ಷಣಗಳಿರಬೇಕು ಅಂತ ನೋಡೋಣ. ಪ್ಲೂಟಾಯ್ಡ್ಸ್ ಆರ್ ಡ್ವಾರ್ಫ್ ಪ್ಲಾನೆಟ್ ದ್ಯಾಟ್ ಆರ್ ಫಾರ್ದರ್ ಫ್ರಾಮ್ ದ ಸನ್ ದ್ಯಾನ್ ದ ನೆಪ್ಚೂನ್. ಅಂದರೆ ಈ ನೆಪ್ಚೂನ್ಗಿಂತ ಈ ಸೂರ್ಯನಿಂದ ದೂರದಲ್ಲಿರುವಂಥ ಕುಬ್ಜ ಗ್ರಹಗಳನ್ನು ನಾವು ಪ್ಲೂಟಾಯ್ಡ್ಸ್ ಅಂತ ಕರಿತೀವಿ ಅಥವಾ ಈ ಪ್ಲೂಟಾಯ್ಡ್ಸ್ ಒಂದು ವರ್ಗೀಕರಣದಲ್ಲಿ ಸೇರಿಸ್ತೀವಿ. ಆಲ್ ದ ಡ್ವಾರ್ಫ್ ಪ್ಲಾನೆಟ್ಸ್ ಎಕ್ಸೆಪ್ಟ್ ಸಿರಸ್ ಆರ್ ಪ್ಲೂಟಾಯ್ಡ್ಸ್. ಅಂದರೆ ಇಲ್ಲಿ ಸಿರಸ್ ಅನ್ನುವಂಥ ಕುಬ್ಜ ಗ್ರಹವನ್ನು ಹೊರತುಪಡಿಸಿ ಎಲ್ಲ ಒಂದು ಕುಬ್ಜ ಗ್ರಹವು ಏನಾಗಿದೆ ಅಂತಂದರೆ ಇಲ್ಲಿ ಪ್ಲೂಟಾಯ್ಡ್ ಅನ್ನುವಂಥ ಒಂದು ಡ್ವಾರ್ಫ್ ಪ್ಲಾನೆಟ್ ಕ್ಯಾಟಗರಿಗೆ ಒಳಪಡುತ್ತೆ. ದ ನೆಕ್ಸ್ಟ್ ಒನ್ ಆಕಾಶ್ ತೀರ್ ಸಿಸ್ಟಮ್ ಅಂತ ಹೇಳಿ. ಎಸ್, ಸೊ ಏನಿದು ಅಂತ ನೋಡೋಣ. These are advanced air defense control and reporting system which will serve as a critical asset in safeguarding the country from aerial threats and including missile and rockets attack. ಸೊ ಇದು ಏನಂತಂದರೆ ಇಲ್ಲಿ ಶತ್ರುಗಳಿಂದ ಆಗ್ತಾ ಇರುವಂಥ ರಾಕೆಟ್ ದಾಳಿಗಳಾಗಿರ್ಬೋದು ಅಥವಾ ಈ ಕ್ಷಿಪಣಿ ದಾಳಿಗಳಾಗಿರ್ಬೋದು ಅಥವಾ ಈ ವೈಮಾನಿಕ ದಾಳಿಗಳಿಂದ ಇದು ಸಂರಕ್ಷಣೆ ಅಥವಾ ದೇಶವನ್ನು ಸಂರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯಾಗಿದೆ. ಸೊ ಆಕಾಶ್ ತೀರ್ ಸಿಸ್ಟಮ್ ಅನ್ನುವಂಥದ್ದು ಇಟ್ ಈಸ್ ಸೊಫಿಸ್ಟಿಕೇಟೆಡ್ ಇಂಟಿಗ್ರೇಟೆಡ್ ಕಂಟ್ರೋಲ್ ಆ್ಯಂಡ್ ರಿಪೋರ್ಟಿಂಗ್ ಸಿಸ್ಟಮ್ ಡೆಸಿಗ್ನೇಟೆಡ್ ಟು ನ್ಯೂಟ್ರಲೈಸ್ ಎನಿಮಿ ಥ್ರೆಟ್ಸ್ ಸ್ವಿಫ್ಟ್. ಸೊ ಇದೇನಂತಂದರೆ ಈ ವಿದೇಶಿ ಅಥವಾ ಈ ಒಂದು ಶತ್ರು ರಾಷ್ಟ್ರಗಳು ಮಾಡುವಂಥ ಕ್ಷಿಪಣಿ ದಾಳಿಗಳನ್ನ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ನ್ಯೂಟ್ರಲೈಸ್ ಅವುಗಳನ್ನ ತಟಸ್ಥಗೊಳಿಸುತ್ತೆ. ಹಾಗೆ ಆ ಒಂದು ದಾಳಿಯ ಕುರಿತು ಏನು ಮಾಡುತ್ತೆ ಅಂದರೆ ಇದು ರಿಪೋರ್ಟಿಂಗನ್ನು ಮಾಡುವಂಥ ವ್ಯವಸ್ಥೆಯನ್ನು ಈ ಒಂದು ಆಕಾಶ್ ತೀರ್ ಸಿಸ್ಟಮ್ ಅನ್ನುವಂಥದ್ದು ಹೊಂದಿದೆ. ಹಾಗಿದ್ರೆ ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಇಟ್ ಈಸ್ ಡೆವಲಪ್ಡ್ ಬೈ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅನ್ನುವಂಥದ್ದು. ಹಾಗೆ ದ ಸಿಸ್ಟಮ್ ಈಸ್ ಕೆಪೇಬಲ್ ಆಫ್ ಮ್ಯಾನೇಜಿಂಗ್ ಆಲ್ ಆಸ್ಪೆಕ್ಟ್ಸ್ ಆಫ್ ಏರ್ ಡಿಫೆನ್ಸ್ ಫಾರ್ ದ ಆರ್ಮಿ. ಸೊ ಇದನ್ನು ಸಾಮಾನ್ಯವಾಗಿ ಏನು ಮಾಡಲಾಗತ್ತೆ ಅಂತಂದರೆ ಭಾರತೀಯ ಒಂದು ಸೇನೆಗಳಲ್ಲಿ ಇದನ್ನು ಬಳಸಿಕೊಳ್ಳಲಾಗತ್ತೆ. ಸೊ ಇಂಟಿಗ್ರೇಟಿಂಗ್ ಮಲ್ಟಿಪಲ್ ರೇಡಾರ್ ಸಿಸ್ಟಮ್. ಸೊ ಇದರಲ್ಲಿ ಹಲವಾರು ರೀತಿಯ ಒಂದು ವ್ಯವಸ್ಥೆಗಳು ಬರುತ್ತೆ. ಅಂದರೆ ರೇಡಾರ್ ವ್ಯವಸ್ಥೆ ಕೂಡ ಇರುತ್ತೆ, ಹಾಗೆ ಇದರಲ್ಲಿ ಸಂವೇದಕ ಕೂಡ ಇರುತ್ತೆ, ಅಂದರೆ ಸೆನ್ಸಾರ್ ಕೂಡ ಇರುತ್ತೆ. ಹಾಗೆ ಹಲವಾರು ಒಂದು ಸಂವಹನ ತಂತ್ರಜ್ಞಾನ ಕೂಡ ಇರೋದರಿಂದ ಏನು ಮಾಡಬಹುದು ಅಂತಂದರೆ ಇದು ಎಲ್ಲವೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಗಳು ಒಂದು ಸಿಂಗಲ್ ಒಂದು ಆಪರೇಷನಲ್ ಫ್ರೇಮ್ವರ್ಕ್ನಲ್ಲಿ ಕಂಡುಬರುತ್ತೆ. ಎಸ್, ಇಟ್ ಪ್ರೊವೈಡ್ಸ್ ಅ ರಿಯಲ್ ಟೈಮ್ ಬ್ಯಾಟಲ್ ಫೀಲ್ಡ್ ವ್ಯೂ ಅಲೋವಿಂಗ್ ಮಿಲಿಟರಿ ಪರ್ಸನಲ್ ಟು ಡಿಟೆಕ್ಟ್, ಟ್ರ್ಯಾಕ್ ಆ್ಯಂಡ್ ಎಂಗೇಜ್ ಏರಿಯಲ್ ಥ್ರೆಟ್ಸ್ ಸಚ್ ಆಸ್ ಇನ್ಕಮಿಂಗ್ ಮಿಸೈಲ್ ಟು ಎನಿಮಿ ಏರ್ಕ್ರಾಫ್ಟ್. ಎಸ್, ಸೊ ಇಲ್ಲಿ ಒಂದು ಶತ್ರು ರಾಷ್ಟ್ರಗಳಿಂದ ಬರುವಂಥ ವೈಮಾನಿಕ ದಾಳಿಗಳಾಗಿರ್ಬೋದು ಅಥವಾ ಮಿಸೈಲ್ಗಳಾಗಿರ್ಬೋದು ಅವುಗಳ ಕುರಿತು ಭಾರತೀಯ ಒಂದು ಸೇನಾ ಸಿಬ್ಬಂದಿಗಳಿಗೆ ಏನು ಮಾಡುತ್ತೆ ಅಂತಂದರೆ ಇದು ಒಂದು ಅವುಗಳನ್ನ ಪತ್ತೆ ಹಚ್ಚಲಿಕ್ಕೆ ಅಥವಾ ಅವುಗಳನ್ನ ಟ್ರ್ಯಾಕ್ ಮಾಡಲಿಕ್ಕೆ ಏನು ಮಾಡುತ್ತೆ ಅಂದರೆ ಇದು ಇಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ. ಎಸ್, ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.